ರಾಷ್ಟ್ರೀಯ ಹೆದ್ದಾರಿ ಮೇಲೆ ಸ್ಕಾರ್ಪಿಯೋ ವಾಹನ ಹಾಗೂ ಬೈಕ್ ಮಧ್ಯೆ ಭೀಕರ ಅಪಘಾತ. ದ್ವಿಚಕ್ರ ವಾಹನ ಸವಾರನ ಸಾವು. ಬಾಲ್ಕಿ ಲಾತೂರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಹುಲಸೂರು ಪಟ್ಟಣದ ಸಮೀಪದ ಅಂತರ ಭಾರತಿ ತಾಂಡಾ ಕ್ರಾಸ್ ಹತ್ತಿರ ಸ್ಕಾರ್ಪಿಯೋ ವಾಹನ ಹಾಗೂ ಬೈಕ್ಗಳ ಮಧ್ಯೆ ಭೀಕರ ಅಪಘಾತ. ದ್ವಿಚಕ್ರ ವಾಹನ ಸವಾರನ ಸಾವು ಆಗಿರುವ ಘಟನೆ ಮಂಗಳವಾರ ಮಧ್ಯಾಹ್ನ ಜರುಗಿದೆ. ಹುಲಸೂರು ಗ್ರಾಮ ಪಂಚಾಯಿತಿ ಅಧೀನದಲ್ಲಿ ಬರುವ ಅಂತರ ಭಾರತಿ ತಾಂಡಾದ ನಿವಾಸಿ ಸಂದೀಪ್ ತಂದಿ ಜೀವಲ ರಾಠೋಡ್ ವಯಸ್ಸು 31 ವರ್ಷ ಹೊಂದಿರುವ ದ್ವಿಚಕ್ರ ವಾಹನ ಸವಾರನಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಬ್ರಿಮ್ಸ್ ಆಸ್ಪತ್ರೆಗೆ ಹೋಗುವ ರಸ್ತೆ ಮಧ್ಯದಲ್ಲಿ ಸಾವನ್ನಪ್ಪಿರುವ ಘಟನೆ ಜರುಗಿದೆ. ಹುಲಸೂರು ಪಟ್ಟಣದ ಹೊರವಲಯದಲ್ಲಿ ಬರುವ ಹುಲಸೂರು ಅಂತರ ಭಾರತಿ ತಾಂಡಾ ಕ್ರಾಸ್ನ ಹತ್ತಿರದ ಲಾತೂರ್ ಬಾಲ್ಕಿ ರಸ್ತೆ ಮಧ್ಯೆ ಸ್ಕಾರ್ಪಿಯೋ ಹಾಗೂ ದ್ವಿಚಕ್ರ ವಾಹನದ ಮಧ್ಯೆ ಭೀಕರ ಅಪಘಾತ ಜರುಗಿದ್ದು, ದ್ವಿಚಕ್ರ ವಾಹನದ ಸವಾರನ ಮುಖಕ್ಕೆ ಹಾಗೂ ತಲೆಗೆ ಪೆಟ್ಟಾಗಿದ್ದ ಹಿನ್ನೆಲೆ ಸ್ಥಳದಲ್ಲಿ ತೀವ್ರ ರಕ್ತಸ್ರಾವ ಉಂಟಾಗಿದ್ದು, ಸ್ಥಳದಲ್ಲಿನ ಸಾರ್ವಜನಿಕರ ಸಹಾಯದಿಂದ ಹುಲಸೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತಂದು ಪ್ರಥಮ ಚಿಕಿತ್ಸೆ ನೀಡಿ ತಲೆಗೆ ಹೆಚ್ಚು ಪೆಟ್ಟು ಆಗಿರುವ ಹಿನ್ನೆಲೆ ತುರ್ತು ಚಿಕಿತ್ಸೆಗಾಗಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಸರ್ಕಾರಿ ಆಂಬ್ಯುಲೆನ್ಸ್ನಲ್ಲಿ ತೆಗೆದುಕೊಂಡು ಹೋಗುವ ರಸ್ತೆ ಮಧ್ಯೆ ಸಾವನ್ನಪ್ಪಿರುವುದಾಗಿ ತಿಳಿದುಬಂದಿದೆ. ಸ್ಕಾರ್ಪಿಯೋ ವಾಹನ ಸವಾರರು ತುಳಜಾಪುರ ದೇವಿಯ ದರ್ಶನ ಪಡೆದುಕೊಂಡು ಹುಲಸೂರು ಮಾರ್ಗವಾಗಿ ಬೀದರ್ ಹೋಗುತ್ತಿರುವಾಗ ಹುಲಸೂರು ಅಂತರ ಭಾರತಿ ತಾಂಡಾ ಕ್ರಾಸ್ನ ಮುಖ್ಯ ರಸ್ತೆಯ ಹತ್ತಿರ ಈ ಘಟನೆ ಸಂಭವಿಸಿರುವುದಾಗಿ ಮಾಹಿತಿ ತಿಳಿದುಬಂದಿದೆ. ಹುಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತನಿಖೆ ಮುಂದುವರೆದಿದೆ ಎಂದು ಪಿಎಸ್ಐ ಶಿವಪ್ಪ ಮೇಟಿ ಮಾಧ್ಯಮದವರ ಜೊತೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ. ಸುಪ್ರಭಾತ ನ್ಯೂಸ್, ಹುಲಸೂರು.